ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ನೋಡಿ, ಇದು ಯಾವ ಬಸ್ ಸ್ಟಾಪು ಅಂತ ಕಂಡುಹಿಡೀರಿ. ಫ್ರೆಂಡ್ಸ್, ಇದು ಚನ್ನಪಟ್ಟಣ ಬಸ್ ಸ್ಟಾಪು. ಸಂಡೇ ನಾನು ಇವತ್ತು ಟೆಂಪಲ್ಗೆ ಹೋಗಿದ್ದೆ. ಯಾವ ಟೆಂಪಲ್ಲು ಅಂದರೆ ಫ್ರೆಂಡ್ಸ್, ಇವಾಗ ನೋಡಿ ನಿಮಗೆಲ್ಲ ವೀಡಿಯೋ ಬರುತ್ತೆ. ಇದು ಫ್ರೆಂಡ್ಸ್ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್. ನೋಡಿ ವಿಗ್ರಹ ಎಷ್ಟು ಚೆನ್ನಾಗಿದೆ ಅಂತ. 60 ಅಡಿ ಇದೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇದೆಲ್ಲ ಹರಕೆ ಕಟ್ಕೊಂಡಿರೋ ಕಾಯಿ. ಇನ್ನು ಫ್ರೆಂಡ್ಸ್, ನನಗಂತೂ ಫ್ರೆಂಡ್ಸ್ ಎಷ್ಟು ಒಳ್ಳೆಯದಾಗಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಹೋದಾಗ ಹೇಳ್ತೀನಿ. ನಾನು ಫ್ರೆಂಡ್ಸ್, ಈ ದೇವರು ಎಲ್ಲರೂ ಹೇಳ್ತಾಯಿದ್ರು, ಈ ದೇವರು ತುಂಬ ಚೆನ್ನಾಗಿದೆ, ಈ ಸ್ಥಳಕ್ಕೆ ಒಂದು ಟೈಮ್ ಹೋಗಿ ಬನ್ನಿ. ಇನ್ನು ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಅಂತೂ ಒಂದು 10 ಸಲ ಕರೆದಿದ್ದಾರೇನೋ, ನನಗೆ ಹೋಗೋಕ್ಕಾಗಿಲ್ಲ. ಇದು ಫ್ರೆಂಡ್ಸ್ ಎಲ್ಲಿರೋದು ಗೊತ್ತಾ? ಬೆಂಗಳೂರಿಂದ ಫ್ರೆಂಡ್ಸ್ ಓನ್ಲಿ 1.5 hour ಜರ್ನಿ. ಬೆಂಗಳೂರಿರೋರು ನೀವು ಯಾರಾದರೂ ಹೋಗಬೇಕು ಅಂದರೆ ಸ್ಯಾಟ್ಲೈಟ್ ಬಸ್ ಸ್ಟಾಪ್ಗೆ ಹೋದರೆ, ಅಲ್ಲಿಂದ ಮೈಸೂರು, ಮಂಡ್ಯ, ಮದ್ದೂರು ಬಸ್ ಕತ್ತಿದ್ರೆ ಸಾಕು, ಚನ್ನಪಟ್ಟಣ. ಅಲ್ಲಿಂದ ಫ್ರೆಂಡ್ಸ್ ಆಟೋ ಸಿಗುತ್ತೆ, ಬಸ್ ಸಿಗುತ್ತೆ. ಫ್ರೆಂಡ್ಸ್, ನಿಜವಾಗ್ಲೂ ಅಲ್ಲಿಗೆ ಹೋದರೆ ಎಷ್ಟು ಸಂತೋಷ ಆಗುತ್ತೆ ನೋಡಿ. ನಾನು ಕಾಯಿ ತೋರಿಸ್ತಾ ಇದ್ದೀನಲ್ಲ, ಅದು ನಾನು ಕಾಯಿನ ಕಟ್ಟೋಕ್ಕೆ ತಗೊಂಡಿರೋದು. ಇದು ನಂದು ಎಲ್ಲ ದರ್ಶನ ಆಗಿ ಫ್ರೆಂಡ್ಸ್, ನಾನು ಕಾಯೆಲ್ಲ ಕಟ್ಟಿ ಆಮೇಲೆ ಊಟಕ್ಕೆ ಹೋದೆ ಅಂತ ಅನಿಸುತ್ತೆ. ಇಲ್ಲ, ಹೌದು, ಊಟ ಮಾಡ್ಕೊಂಡು ಬಂದು ಕಾಯಿ ಕಟ್ಟಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ನನಗೆ ಅಷ್ಟು ಸುಸ್ತಾಗ್ಬಿಡ್ತು. ಯಾಕಂದರೆ ಸ್ವಲ್ಪ ಬಿಸಿಲು ಬೇರೆ, ನನ್ನ ಮುಖ ಎಲ್ಲ ರೆಡ್ ಕಲರ್ ಆಗೋಗಿತ್ತು ಫ್ರೆಂಡ್ಸ್. ಸ್ವಲ್ಪ ಬಿಸಿಲಿತ್ತು. ನಾನು ಇಲ್ಲೂ ಹೊರಟಾಗಲೇ 10 ಗಂಟೆ ಆಗಿತ್ತು. ಬಸ್ ಹತ್ತಿದಾಗಲೇ 11 ಗಂಟೆ. ನೀವು ಸ್ವಲ್ಪ ಬೇಗ ಹೋದರೆ ಬೇಗನೆ ಬರ್ಬೋದು. ಅಂದರೆ ಫ್ರೆಂಡ್ಸ್, ಈಗ ಈ ತಿಂಗಳು ಪೂರ್ತಿ ಆಷಾಢ. ಆಮೇಲೆ ಇದು ಫ್ರೆಂಡ್ಸ್ ಅವರೇ ವೀಡಿಯೋನ ಮಾಡಿ ಕೊಡ್ತಾರೆ. 80 ರೂಪಾಯಿ, ಫಸ್ಟ್ 70 ರೂಪಾಯಿ ಇತ್ತಂತೆ ನೋಡಿ. ಅವರು ನಾವು ಆ ಥರ ದೇವ್ರ ಹತ್ರ ಕೈ ಮುಕ್ಕೊಂಡು ನಿಂತ್ಕೊಂಡ್ರೆ ಅವರು ಈ ಥರ ವೀಡಿಯೋನ ಮಾಡಿ ನಮಗೆ ವಾಟ್ಸಪ್ಗೆ ಹಾಕ್ಕೊಡ್ತಾರೆ. ನೀವು ಯಾವ್ದಕ್ಕಾರ ಹಾಕೋಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ಗಿರ್ಬೋದು, ಮತ್ತು ಎಲ್ಲಿಗೆ ಯಾವ್ದಕ್ಕಾದರೂ ಹಾಕೋಬೋದು. ಅವರೇ ಎಡಿಟ್ ಮಾಡಿ ಕೊಡ್ತಾರೆ. 80 ರೂಪಾಯಿ ಅಲ್ಲೇ ದೇವ್ರ ಮುಂದೆನೇ. ಇನ್ನು ಫ್ರೆಂಡ್ಸ್, ಈ ಕಾಯೆಲ್ಲ ಪೂರ್ತಿ ಕಟ್ಟಿರೋದು. ನಾನು ಫ್ರೆಂಡ್ಸ್ ಒಟ್ಟಿಗೆ ವಾಯ್ಸ್ ಓವರ್ ಕೊಡೋಣ ಅಂದ್ಬಿಟ್ಟು ನಂದು ವೀಡಿಯೋದು ವಾಯ್ಸ್ ಎಲ್ಲನೂ ನಾನು ಸೈಲೆಂಟ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಗ್ರಹ ಅಂತೂ ಅಷ್ಟು ಚೆನ್ನಾಗಿದೆ. ಇನ್ನು ಫ್ರೆಂಡ್ಸ್, ನಾನು ಹೋಗುವಾಗ 11 ಗಂಟೆಗೆ ಹೋದೆ. ಇಲ್ಲಿ ನಾಷ್ಟ ದಿನ. ಇನ್ನು ಫ್ರೆಂಡ್ಸ್ 24 hours ಊಟ ಇರುತ್ತೆ. ಆಮೇಲೆ ಫ್ರೆಂಡ್ಸ್, ಹೊಟ್ಟೆ ಹಸಿದ್ರೆ ಫಸ್ಟೇ ಊಟ ಮಾಡಿನೂ ದರ್ಶನ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಯಾವಾಗಲೇ ಹೋದ್ರೂ ಫ್ರೆಂಡ್ಸ್ ಇನ್ನು ಹೊಟ್ಟೆ ಹಸ್ಕೊಂಡು ದರ್ಶನ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ನನ್ನ ಹೆಲ್ತ್ ಇಶ್ಯೂಗೆ ಹರಿಸ್ಕೊಂಡಿದ್ದೆ ಅವತ್ತೊಂದು ಮಧ್ಯರಾತ್ರಿ ಫ್ರೆಂಡ್ಸ್. ನನಗೆ ಹತ್ತ ಪೇಯ್ನ ತಡೆಯೋಕ್ಕಾಗಲಿಲ್ಲ. ಆವಾಗ ಒಂದು 5 ರೂಪಾಯಿ ಕಾಯನ್ನು ತೊಳೆದು ಆ ತಾಯಿ ಹೆಸ್ರು ಹೇಳಿ ಬಟ್ಟೆ ಅರಿಶಿನ ಮಾಡಿಬಿಟ್ಟು ಬಿಳಿ ಬಟ್ಟೆಗೆ ಕಟ್ಟಿಟ್ಟಿದೆ. ನೀವು ಬೇಕಾದ್ರೂ ಹೋಗೋಕ್ಕಾಗಲಿಲ್ಲ ಅಂದರೆ ಅದೇ ಥರ ಮಾಡಿ ಫ್ರೆಂಡ್ಸ್. ಒಬ್ಬರು 7 ವಾರ ಈ ವಾರನೇ ಬರಬೇಕು, ಆ ವಾರನೇ ಬರಬೇಕು ಅಂತಾರೆ. ನೀವು ಯಾರ ಮಾತು ಕೇಳಬೇಡಿ. ದೇವ್ರ ಭಕ್ತಿ ನಿಮ್ಮ ಮನಸ್ಸಲ್ಲಿರಬೇಕು ಫ್ರೆಂಡ್ಸ್. ಒಬ್ಬರು ಹೇಳಿದ್ರು ಅಂತ ನಾವು ಯಾವತ್ತೂ ಮಾಡಬಾರ್ದು. ಯಾಕೆ ಗೊತ್ತಾ? ಆ ದೇವ್ರೂ ಮೆಚ್ಚಲ್ಲ ಅದನ್ನು. ನಾವು ಅವ್ರು ಅದನ್ನು ಮಾಡ್ತಾರೆ, ನಾವು ಅದೇ ಮಾಡಬೇಕು ಫ್ರೆಂಡ್ಸ್. ಓನ್ಲಿ 500 ರೂಪಾಯಿ ಆದರೆ ಸಾಕು ನೀವು. ಇನ್ನು ಈ ಹರಕೆಕಾಯಿ ಬಂದು ಫ್ರೆಂಡ್ಸ್ ಬರೀ 50 ರೂಪಾಯಿ ನೋಡಿ. ನಾವು ಏನೆಲ್ಲ ಎಲ್ಲದಕ್ಕೂ ಖರ್ಚು ಮಾಡ್ತೀವಿ. ಇನ್ನು ಫ್ರೆಂಡ್ಸ್, ಅಲ್ಲೋಗುವಾಗ ನಿಮ್ಮ ಇಷ್ಟ. ನೀವು ಬೇಕಾರಲ್ಲಿ ಅನ್ನದಾನಕ್ಕೆ ದುಡ್ಡಾದರೂ ಕೊಡ್ಬೋದು, ಅಕ್ಕಿನಾದರೂ ಕೊಡ್ಬೋದು ಫ್ರೆಂಡ್ಸ್. ನನ್ನ ಆಸೆ ಇದ್ದಿದ್ದು ಅಕ್ಕಿ ತೆಗೆದುಕೊಡ್ಬೇಕು ಅಂತ. ಅಲ್ಲಿ ಹೋದರೆ ನನಗೆ ಎಲ್ಲೂ ಗಾಬರಿ ಆಗೋಯ್ತು. ಯಾಕಂದರೆ ಫಸ್ಟ್ ಟೈಮ್ ಹೋದ್ನಲ್ಲ. ಆಮೇಲೆ ಫ್ರೆಂಡ್ಸ್, ಕ್ಯೂ ತುಂಬ ಜಾಸ್ತಿ ಇತ್ತು. 1 hour ನಾನು ನಿಂತಿದ್ದೆ. ಇನ್ನು ಎಷ್ಟೊಂದು ಜನ ಬೆಳಗ್ಗೆ ಬೇಗ ಹೋಗೋಣ ಅಂದ್ಕೊಂಡೆ ಫ್ರೆಂಡ್ಸ್ ನಾನು. ಆದರೆ ಬೆಳಗ್ಗೆ ಹೋಗಿರೋರಿಗೆ ಮಧ್ಯಾಹ್ನ ದರ್ಶನ ಆಯ್ತಂತೆ. ಆಷಾಢದಲ್ಲಿ ಹೋಗಿ ಬಂದೆ ಫ್ರೆಂಡ್ಸ್. ಅದೊಂದು ನಂಗೆ ತೃಪ್ತಿ ಆಯಿತು. ನೆಕ್ಸ್ಟ್ ಮಂತ್ ಹೋದಾಗ ನಾನು ನಿಮ್ಗೆ ಹೇಳ್ತೀನಿ. ನಾನು 3 ಟೈಮ್ ಬರ್ತೀನಿ ಅಂತ ಅರ್ಸ್ಕೊಂಡಿದ್ದೀನಿ. ಈಗ ಫ್ರೆಂಡ್ಸ್, ನಂದು ಇದೇ ಫಸ್ಟ್ ಆಯಿತು. ಸೆಕೆಂಡ್ ಟೈಮ್ ಹೋದಾಗ ನಾನು ಯಾಕೆ ಹೋಗಿದ್ದೆ, ನನ್ನ ಹೆಲ್ತ್ಗೆ ಏನಾಗಿತ್ತು ಎಲ್ಲ ಡೀಟೇಲ್ ನಿಮ್ಗೆ ಹೇಳ್ತೀನಿ. ಆದರೆ ಫ್ರೆಂಡ್ಸ್, ನೀವು ಯಾರೇ ಬೆಂಗಳೂರಲ್ಲಿರಲಿ, ಎಲ್ಲೇ ಇರಲಿ ನೋಡಿ, ತಾಯಿ ಚಾಮುಂಡೇಶ್ವರಿ ಯಾರಿಗೆ ಬೇಡ? ನೀವೇ ಯೋಚನೆ ಮಾಡಿ. ಇನ್ನು ಫ್ರೆಂಡ್ಸ್, ನಂಜನಗೂಡಿಗೆ ಹೋದರೆ ಅಲ್ಲೇ ತಾಯಿ ಚಾಮುಂಡಿ ದರ್ಶನ ಮಾಡ್ಕೊಂಡು ಬಂದೇ ಬರ್ತೀವಿ. ಇನ್ನು ಫ್ರೆಂಡ್ಸ್, ಇದು ಮೊದಲು ಒಂದು ಬಸಪ್ಪ ಐತಲ್ಲ, ಅದನ್ನು ಇದೇ ಜಾಗದಲ್ಲಿ ಅದು ಐಕ್ಯ ಮಾಡಿ ಅಲ್ಲೇ ಮಣ್ಣು ಮಾಡಿದ್ದಾರೆ. ಆಮೇಲೆ ಅದೇ ಪ್ರತಿಮೆನ ಅಲ್ಲಿ ನಿಲ್ಲಿಸಿದ್ದಾರೆ. ಆಮೇಲೆ ಫ್ರೆಂಡ್ಸ್, ಅದ್ರ ಸುತ್ತ ಕಾಯಿ ಕಟ್ಟಿದ್ದಾರೆ, ಕಾಯಿಗಳನ್ನ ಕಟ್ಟಿದ್ದಾರೆ. ಅದ್ರ ಸುತ್ತ ನೋಡಿದ್ದೀರಾ? ನಾನು ಆ ಸುತ್ತ ಬಂದಿದ್ದೀನಿ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್? ಅದು ಪೂರ್ತಿ ನಿಜವಾಗಿ ಐತೇನೋ ಬಸಪ್ಪ ಅನಿಸುತ್ತೆ ಅದು ನಿಂತಿರೋದು ನೋಡಿದ್ರೆ. ಇನ್ನು ಫ್ರೆಂಡ್ಸ್, ಇದೆಲ್ಲ ಕ್ಯೂ ನಿಂತಿರೋದು. ಇನ್ನೇನು ದೇವಸ್ಥಾನದ ಹತ್ರ ಹೋಗ್ತಾ ಇರೋದು. ಆ ಬಸಪ್ಪನ ನೋಡಿದ್ರಂತೂ ತುಂಬ ಖುಷಿ ಆಯಿತು. ಆಮೇಲೆ ನಿಜವಾದ ಬಸಪ್ಪನೂ ಅಲ್ಲೇ ಐತೆ. ಇವರು ವರ್ತೂರು ಸಂತೋಷ್ ಇದ್ದಾರಲ್ಲ, ಅವರೊಂದು ಕೊಟ್ಟಿದ್ದಾರೆ. ಅದೂ ಇದೆ ಫ್ರೆಂಡ್ಸ್. ಅದನ್ನು ನಾನು ಮಿನಿ ಲಾಗಲ್ಲಿ ಹಾಕಿದ್ದೀನಿ. ಇದರಲ್ಲೇನು ಆಡ್ ಮಾಡಲಿಲ್ಲ ವೀಡಿಯೋನ.
ಇನ್ನು ಅದಾದಮೇಲೆ ಫ್ರೆಂಡ್ಸ್ ಒಳ್ಳೆ ಊಟ, ಅನ್ನ ಸಾಂಬಾರು ಪಾಯಸ ಕೊಡ್ತಾರೆ, ನಿಜವಾಗ್ಲೂ ಅಮೃತ ಫ್ರೆಂಡ್ಸ್. ಆಮೇಲೆ ನಾನು ಊಟ ಮಾಡಿಕೊಂಡು ನಾನು ಒಂದು ಅರಕೆ ಕಾಯಿ ತಗೊಂಡು ಕಟ್ಟಿ ಎಲ್ಲನೂ ಮಾಡಿ ಫ್ರೆಂಡ್ಸ್ 5 ಗಂಟೆಗೆ ನಾನಲ್ಲಿ ಬಸ್ ಹತ್ತಿದ್ರೆ ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ 8 ಗಂಟೆ. ಇನ್ನು ಟ್ರಾಫಿಕ್ ನಿಮಗೆ ಗೊತ್ತು. ಇನ್ನು ಸ್ಯಾಟಲೈಟಿಂದ ಹೊರಗಡೆನೇ ಇಳಿದು ಮಾರ್ಕೆಟಿಗೆ ಬಂದು 9:30ಗೆ ನಮ್ಮ ಬಸ್ ರೆಡಿಯಾಗಿತ್ತು, ಆರ್ ಟಿ ನಗರ ಬಸ್ಸು. ಅಲ್ಲಿಗೆ ಬಂದೆ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯಿತು, ಎಷ್ಟು ಸಮಾಧಾನ ಆಯಿತು ಅಂದರೆ ಫ್ರೆಂಡ್ಸ್ ಹೇಳ್ಬಾರ್ದು. ಇನ್ನು ಫ್ರೆಂಡ್ಸ್ ನನ್ನ ಸ್ವಲ್ಪ ಕೈ ಪೇಯ್ನ್ಗಳಿದ್ವಲ್ಲ ಅವಂತೂ ಫ್ರೆಂಡ್ಸ್ ನನಗೆ 30% ನನಗೆ ಪೇಯ್ನು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಏನು ದೇವ್ರಿಗೆ ಹೋಗಲಿ ಹೊಗಳಬೇಕು ಅಂತ ನಾನು ಹೇಳ್ತಾ ಇಲ್ಲ ಎಲ್ರಿಗೂ ಫ್ರೆಂಡ್ಸ್. ಅಲ್ಲಿ ಹೋಗಿದ್ದಕ್ಕೆ ನನಗೆ ಇಷ್ಟು ಕ್ಲಿಯರ್ ಆಗಿರೋದನ್ನ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಯಾಕೆ ಸುಮ್ಮನೆ ಸುಳ್ಳೆಲ್ಲ ಹೇಳೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ಆ ದೇವ್ರ ಹತ್ರ. ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ನೋಡಿ ಫ್ರೆಂಡ್ಸ್, ಬಿಸಿಲಲ್ಲಿ ನಾನು ಹೋದ್ನಲ್ಲ, ನನ್ನ ಮುಖ ಎಲ್ಲ ಹಾಗೆ ಬೆವ್ತು ಕೆಂಪಾಗ್ಬಿಟ್ಟಿದೆ ಫ್ರೆಂಡ್ಸ್. ಯಾಕೆ ಅಂದರೆ ನನಗಷ್ಟು ನೋಡಿ ಇಲ್ಲಿ ಎಷ್ಟು ಕೆಂಪಾಗಿದ್ದೀನಿ ಮುಖದಲ್ಲೆಲ್ಲ ಅಂದರೆ ಬೆವ್ತು ಹೋಗ್ಬಿಟ್ಟೆ ಫ್ರೆಂಡ್ಸ್. ಅದು ಹೆಂಗೆ ಅಂದರೆ ನಾವು ಈಗ ಒಳಗಡೆನೇ ಕೆಲಸ ಮಾಡ್ತಾ ಇರ್ತೀವಲ್ಲ, ಈ ಬಿಸಿಲು ಅಂದರೆ ನಮಗೆ ಸ್ವಲ್ಪ ಈಗ ಆಗಲ್ಲ. ಆಮೇಲೆ ಫ್ರೆಂಡ್ಸ್ ಅಷ್ಟು ಬಿಸಿಲಿತ್ತಲ್ಲ, ಆಮೇಲೆ ಹೊಟ್ಟೆ ತುಂಬ 5 ಗಂಟೆ ಫ್ರೆಂಡ್ಸ್ ನಾನು. ಇನ್ನು ಫ್ರೆಂಡ್ಸ್ ನಿಮಗೆ ಆಟೋದಲ್ಲಿ ಹೋದರೆ ದೇವಸ್ಥಾನದ ಹತ್ರಕ್ಕೆ ಬಿಡ್ತಾರೆ, ಬಸ್ಸಲ್ಲಿ ಹೋದ್ರೆ 5 ನಿಮಿಷ ಫ್ರೆಂಡ್ಸ್, ವಾಕಬಲಲ್ಲಿ ನಡ್ಕೊಂಡು ಹೋಗ್ಬೋದು. ಇನ್ನು ಬರುವಾಗಲೂ ಬಸ್ ಸಿಗುತ್ತೆ. ಆಮೇಲೆ ಮದ್ದೂರಿಗೆ ಆಟೋಗಳಿರುತ್ತೆ, ಚನ್ನಪಟ್ಟಣಕ್ಕೂ ಇರುತ್ತೆ. ನಾನು ಚನ್ನಪಟ್ಟಣಕ್ಕೆ ಬಂದೆ. ಆಮೇಲೆ ಫ್ರೆಂಡ್ಸ್ ಏನಾಯಿತು ಗೊತ್ತಾ, ಬರುವಾಗ ಫುಲ್ಲು ಬಸ್ಗಳೆಲ್ಲ ರಶ್ ಆಯಿತು. ನಾನು ಆಮೇಲೆ ಫ್ರೆಂಡ್ಸ್ 95 ರೂಪಾಯಿ ಕೊಟ್ಟು AC ಬಸ್ ಬರುತ್ತೆ ಅಲ್ಲಿಂದನೇ. ಒಂದು 5-6 ಜನ ಅಲ್ಲಿ ಹೋದ್ಮೇಲೆ ಯಾರ್ಯಾರೋ ಪರಿಚಯ ಆದರು ಫ್ರೆಂಡ್ಸ್. ಹಂಗಾಗಿ ಅವ್ರ ಜೊತೆ ನಾನು ಬಂದು, ಇನ್ನು ನಾನೇನು ಫ್ರೆಂಡ್ಸ್ ಎಲ್ಲಿಗೆ ಬೇಕಾದರೂ ಒಬ್ಬಳೇ ಹೋಗ್ತೀನಿ ಬರ್ತೀನಿ, ಆ ಥರ ಏನು ನನಗೆ ಜೊತೇಲಿ ಒಬ್ರು ಇರಲೇಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನಾನು ಧೈರ್ಯವಾಗಿ ಎಲ್ಲಿಗೆ ಬೇಕಾದರೂ ಓಡಾಡ್ತೀನಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ, ಅಲ್ಲಿ ಮ್ಯೂಸಿಯಂ ಮಾಡಿದ್ದಾರೆ, ಅದಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ವಿಡಿಯೋ ಹಾಕಿದ್ದೀನಿ, ಅಲ್ಲೋಗಿ ಸರ್ಚ್ ಮಾಡಿ ನೋಡಿ ಯೂಟ್ಯೂಬಲ್ಲಿ. ಅದಾದಮೇಲೆ ಫ್ರೆಂಡ್ಸ್ 15 ವರ್ಷದ ಒಳಪಟ್ಟು ಮಕ್ಕಳನ್ನ ಫ್ರೀ ಆಗಿಬಿಡ್ತಾರೆ. ಇನ್ನು ದೊಡ್ಡವ್ರಿಗೆಲ್ಲ ದುಡ್ಡು ತಗೋತಾರೆ ಫ್ರೆಂಡ್ಸ್. ಇದೆಲ್ಲ ಲೈನಕ್ಕೆ ದೇವ್ರನ್ನೆಲ್ಲ ಮಾಡಿರೋದು. ಚಾಮುಂಡೇಶ್ವರಿ ವಿಗ್ರಹ ಆಯ್ತಲ್ಲ, ಅದ್ರ ಕೆಳಗಡೆ ಇದೆಲ್ಲ ಮಾಡಿದ್ದಾರೆ. ಇನ್ನು ಕಾಯಂತೂ ಫ್ರೆಂಡ್ಸ್ ಎಷ್ಟು ಸಾವಿರ ಎಷ್ಟು ಲಕ್ಷ ಕಟ್ಟಿದಾರೋ ನನಗಂತೂ ಗೊತ್ತಿಲ್ಲ. ಅದಾದಮೇಲೆ ಫ್ರೆಂಡ್ಸ್ ನಾನು ಎಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸ್ವಲ್ಪ ಕಡಲೆಪುರಿ ತಗೊಂಡು, ಇನ್ನು ಫ್ರೆಂಡ್ಸಲ್ಲಿ ಬೆಂಡೆಕಾಯಿ ಫ್ರೆಶ್ಶಾಗಿ ಮಾರ್ತಾಯಿದ್ರು, 1 kg 30 ರೂಪಾಯಿ ಅಂದರು. ತಗೊಂಡು ಬಂದೆ. ಅದಿನ್ನೂ ನಾನು ಏನು ಮಾಡಿಲ್ಲ, ಪಲ್ಯ ಮಾಡಬೇಕು ಇವತ್ತು, ಹಾಗೆ ಇಟ್ಟಿದ್ದೀನಿ. ನನ್ನ ಅನುಭವದ ಮಾತು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ನಾನು ಇಲ್ಲೇ ಬೇಡ್ಕೊಂಡೆ, ಆ ದೇವ್ರು ಒಂದು ಸಲಿನೂ ನೋಡಿರಲಿಲ್ಲ. ನನಗೆ 50% ನನಗೆ ನೋವೆಲ್ಲ ಕಮ್ಮಿ ಆಗಿದೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ದೇವ್ರನ್ನ ಭಕ್ತಿಯಿಂದ ಬೇಡ್ಕೊಂಡ್ರೆ ಯಾವುದೂ ಇಲ್ಲ ಅಂತ ಹೇಳಲ್ಲ. ಹಂಗಾಗಿ ಫ್ರೆಂಡ್ಸ್ ನಾನು ನಂಜನಗೂಡಿಗೂ ಹೋಗಬೇಕು. ಈ ಆಷಾಢದಲ್ಲೇ ನೋಡಿ ನನಗೆ ಕೂಡಿ ಬರ್ತಾಯಿದೆ. ಮತ್ತು ಅಲ್ಲೂ ಚಾಮುಂಡೇಶ್ವರಿನ ನೋಡ್ಕೊಂಡು ಬರಬೇಕು. ಇಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರಲ್ಲ ಅಂತ ಹೋಗಿದ್ದೆ. ಆದರೆ ಆ ತಾಯಿ ನನಗೆ ಒಳ್ಳೆಯದೇ ಮಾಡಿದ್ದಾಳೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಒಂದು ವಾರ ಒಂದು ಸಲ ಹೋಗಿದ್ದೀನಿ. ಆದರೆ ಅವ್ರನ್ನ ಕೇಳಿಕ್ಕೆ ಅವರು ವಾರ ಬರಬೇಕು ಅಂತೇನಿಲ್ಲ. ನಾನೇನಂತೀನಿ ಗೊತ್ತಾ ಫ್ರೆಂಡ್ಸ್, ನಮಗೆ ಯಾವಾಗ ಆ ತಾಯಿನ ನೋಡೋಕ್ಕಾಗುತ್ತೋ ಆವಾಗ ನಾವು ಹೋಗೋಣ. ಯಾಕೆ ಗೊತ್ತಾ, ಈಗಲೇ ಹೋಗಬೇಕು, 7 ವಾರ ಹೋಗಬೇಕು, ಈಗಲೇ ನೆಕ್ಸ್ಟ್ ವಾರನೇ ಹೋಗಬೇಕು ಅಂತ ನೀವು ಯಾರು ತಲೆಗೆ ಇಟ್ಕೋಬೇಡಿ. ನೋಡಿ, ದೇವರೇನು ನಮ್ಮನ್ನು ಇವಾಗಲೇ ಎದ್ದು ಬಾ ಅಂತ ಹೇಳಲ್ಲ. ದೇವರು ನಮ್ಮನ್ನು ಯಾವತ್ತೂ ಕ್ಷಮಿಸ್ತಾನೆ. ಹಂಗಾಗಿ ಫ್ರೆಂಡ್ಸ್ ನಾನಂತೂ 3 ಸಲ ಹೋಗಬೇಕು. 2ನೇ ಸಲ ಹೋದಾಗ ಫ್ರೆಂಡ್ಸ್ ನಿಧಾನದಲ್ಲಿ ವೀಡಿಯೋ ಮಾಡ್ತೀನಿ. ಯಾಕೆಂದರೆ ಈ ಸಲ ನಾನು ಫಸ್ಟ್ ಹೋಗಿದ್ದಲ್ವಾ. ಇನ್ನು ಫ್ರೆಂಡ್ಸ್ ನನ್ನ ದೃಷ್ಟಿಲಿ ಫ್ರೆಂಡ್ಸ್ ನನಗೆ 20% ನಾನು ಬೇಡ್ಕೊಂಡಿದ್ದಕ್ಕೆ ಒಳ್ಳೆಯದೇ ಆಯಿತು. ಆಮೇಲೆ ಫ್ರೆಂಡ್ಸ್ ನಾನೊಂದು ತಾತಿ ಬರ್ಸ್ಕೊಂಡು, ಇನ್ನು ಕೈಗೊಂದು ದಾರ ತಗೊಂಡು ನೆಮ್ಮದಿಯಾಗಿ ಫ್ರೆಂಡ್ಸ್ ಊಟ ಮಾಡ್ಕೊಂಡು, ಇನ್ನು ಫ್ರೆಂಡ್ಸ್ ಬೆಳಗ್ಗೆ ಸ್ಟಾರ್ಟ್ ಆದರೆ ಊಟ ಸಂಜೆ ತನಕನೂ ಇರುತ್ತಂತೆ. ಆಮೇಲೆ ಈಗ ಫ್ರೆಂಡ್ಸ್ ಅವ್ರು ಹೇಳಿದ್ರು ಆಗಸ್ಟ್ 12ನೇ ತಾರೀಕಿನ ಭೀಮ್ನ ಅಮಾವಾಸ್ಯೆ 2 ಗಂಟೆ ಪೂಜೆ ಇರುತ್ತೆ, ಏನೇನೋ ಮೈಕಲ್ಲಿ ಹೇಳ್ತಾಯಿದ್ರು ಫ್ರೆಂಡ್ಸ್. ನೀವು ಯಾರೇ ಹೋದ್ರೂ ಫ್ರೆಂಡ್ಸ್ ದೇವ್ರಿಗೆ ಭಾನುವಾರನೇ ಹೋಗಬೇಕು, ಶುಕ್ರವಾರ ಮಂಗಳವಾರ ಅಂತೆಲ್ಲ ಏನಿಲ್ಲ. ದೇವ್ರಿಗೆ ಬೇಕಾಗಿರೋದೇನು ಫ್ರೆಂಡ್ಸ್, ಮುಖ್ಯವಾಗಿ ನಮ್ಮ ಭಕ್ತಿ ಮನಸ್ಸಲ್ಲಿ. ಹಂಗಾಗಿ ಫ್ರೆಂಡ್ಸ್ ನನಗಂತೂ ತುಂಬ ಖುಷಿ ಆಯಿತು, ಹೋಗಿ ಬಂದೆ. ಎಷ್ಟೊಂದು ಜನ ವೀಡಿಯೋದಲ್ಲಿ ತೋರಿಸ್ತಾಯಿದ್ರು, ಇದು ಚಾಮುಂಡಿ ದೇವರು, ಇದು ಗೌಡ್ಗೆರೆ ಚಾಮುಂಡೇಶ್ವರಿ ಅಂತ. ಆವಾಗೆಲ್ಲ ನನ್ನ ಮನಸ್ಸಲ್ಲಿ ಅನ್ಕೋತಾ ಇದ್ದೇವೆ, ತಾಯಿ ನಾನು ಯಾವಾಗ ನಿನ್ನ ಸನ್ನಿಧಿಗೆ ಬರೋದು ಅಂತ. ಆಮೇಲೆ ಇನ್ನೊಬ್ಬರು ನಮ್ಮ ಪಕ್ಕದಲ್ಲಿ ಕೂತಿರೋರು ಹೇಳ್ತಿದ್ರು ಫ್ರೆಂಡ್ಸ್, ಏನಂತ ಗೊತ್ತಾ, ಈ ದೇವ್ರಿಗೆ ಯಾವಾಗ ಅಂದ್ರೆ ಅವಾಗ ಬರೋಕ್ಕಾಗಲ್ಲಮ್ಮ, ಅವಳೇ ಕರೆಸ್ಕೋಬೇಕು. ನೋಡಿ ನೀವು ಅವತ್ತಿಂದ ಹೊರಟಿದ್ದೀರಿ, ಬರೋಕ್ಕಾಗಿಲ್ಲ. ಆದರೆ
ಇವಾಗ ಬಂದಿದ್ದೀರಿ ಅಂತ ಅವರೇ ಹೇಳ್ತಿದ್ರು ಫ್ರೆಂಡ್ಸ್, ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಅನ್ಕೋತಾ ಇದ್ದೆ. ಆಮೇಲೆ ಒಂದೊಂದು ಸಲ ಬೇಡ್ಕೊತಿದ್ದೆ, ನಿನ್ನ ಸನ್ನಿಧಿಗೆ ನನಗೆ ಬರೋಕ್ಕೆ ಆಯ್ತಾ ಇಲ್ವಲ್ಲ ತಾಯಿ ಅಂತ. ನೋಡಿ ಫ್ರೆಂಡ್ಸ್, ಇದೆ ಆ ವಿಗ್ರಹ. ಅದ್ರ ಕೆಳಗೂ ಚಾಮುಂಡೇಶ್ವರಿ ಇದೆ, ಅದ್ರ ಮುಂದೆನೇ ಕಾಯಿನ ನೀಳ್ಸ್ಕೊಡ್ತಾರೆ. ಒಂಥರ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ಹೋಗಿ ಒನ್ ಟೈಮ್. ಆಮೇಲೆ ಇದು ಬಸಪ್ಪಂದು ನೋಡಿ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ್ನಲ್ಲ, ಅದು ಬಸಪ್ಪ ಐಕ್ಯ ಆಗಿರೋದು, ಅದ್ರ ಸುತ್ತುತ್ತಾರೆ ಅಂತ. ಇಷ್ಟ ಆದರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಫ್ರೆಂಡ್ಸ್. ಒನ್ ಟೈಮ್ ಹೋಗಿ ಬನ್ನಿ, ದೇವ್ರಿಗೆ ಹೋದ್ರೇನು ಮೋಸ ಇಲ್ಲ ನಮಗೆ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ತೋರಿಸಿದ್ನಲ್ಲ, ಇದು ನಿಜ